ದೆಹಲಿಯಲ್ಲಿಂದು ವಿಧಾನಸಭಾ ಚುನಾವಣೆಗೆ ಮತದಾನ ಈಗಾಗಲೇ ಆರಂಭ ಆಗಿದೆ. ದೆಹಲಿಯ 5 ವರ್ಷದ ಭವಿಷ್ಯವನ್ನ ಮತದಾರ ಬರೆಯಲಿದ್ದಾರೆ. ಇವತ್ತು ದೆಹಲಿ ವಿಧಾನಸಭಾ ಚುನಾವಣಾ ದಿನ, ವೋಟಿಂಗ್ ಡೇ. ಇನ್ನು ಮುಂದಿನ ದೆಹಲಿಯ 5 ವರ್ಷದ ಭವಿಷ್ಯವನ್ನ ಮತದಾರ ಬರೆಯಲಿದ್ದು 70 ಕ್ಷೇತ್ರಗಳಿಗೆ 13,766 ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಈ ಮಹಾಸಮರಕ್ಕೆ ಮತದಾನ ಆರಂಭ ಆಗಿದ್ದು, ಜಿದ್ದಾಜಿದ್ದಿನಿಂದ ಕೂಡಿರುವ ದೆಹಲಿ ಕಣದಲ್ಲಿ 1.5 ಕೋಟಿ ಮತದಾರರು 699 ಅಭ್ಯರ್ಥಿಗಳ ಭವಿಷ್ಯ ಬರಿತಾ ಇದ್ದಾರೆ. ಹಾಗಿದ್ರೆ ಯಾರಿಗೆ ಅಧಿಕಾರ ಇದೆ ಈಗ ನಿರ್ಧಾರ ಆಗತ್ತೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜಧಾನಿ ದೆಹಲಿ ಗದ್ದುಗೆಗಾಗಿ ಮತದಾನ ಆರಂಭ. ಆಪ್ಗೆ ಹ್ಯಾಟ್ರಿಕ್ ಅಧಿಕಾರ ಕೊಡ್ತಾನ ಮತದಾರ. ಘಟಾನುಘಟಿಗಳ ಭವಿಷ್ಯ ಇವತ್ತೇ ಆಗಲಿದೆ ನಿರ್ಧಾರ. ಎಸ್, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಚುನಾವಣಾ ಮತದಾನ ಆರಂಭವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಒಟ್ಟು 699 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದು ಮತದಾನ ನಡೆಯುತ್ತಿದೆ. ಈಗಾಗಲೇ 2 ಬಾರಿ ದೆಹಲಿ ಗದ್ದುಗೆ ಹಿಡಿದಿರುವ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಏರುತ್ತಾ ಅನ್ನೋದು ಇವತ್ತೇ ಡಿಸೈಡ್ ಆಗಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಆಪ್ ನಾಯಕರಾದ ಅರವಿಂದ್ ಕೇಜ್ರಿವಾಲ್, ಅತಿಶಿ ಮರ್ಲೇನಾ, ಮನೀಶ್ ಸಿಸೋಡಿಯಾ ಸೇರಿದಂತೆ ಘಟಾನುಘಟಿ ರಾಜಕೀಯ ನಾಯಕರು ಮತದಾನ ಮಾಡಲಿದ್ದಾರೆ. ದೆಹಲಿಯಲ್ಲಿ 1.5 ಕೋಟಿ ಮತದಾರರು 699 ಅಭ್ಯರ್ಥಿಗಳ ಭವಿಷ್ಯ ಬರೆಯಲಿದ್ದಾರೆ. 70 ಕ್ಷೇತ್ರಗಳಿಗೆ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು 13,766 ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. 30,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. 3,000 ಮತಗಟ್ಟೆಗಳು ಸೂಕ್ಷ್ಮ ಅಂತ ಗುರುತಿಸಲಾಗಿದ್ದು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕೆಲ ಮತಗಟ್ಟೆಗಳಲ್ಲಿ ಡ್ರೋನ್ಗಳ ಮೂಲಕ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿಯ ದೆಹಲಿ ಚುನಾವಣೆ ಭಾರಿ ಜಿದ್ದಾಜಿದ್ದಿಯಿಂದ ಕೂಡಿದ್ದು ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ನಾಯಕರು ಗೆಲುವಿಗಾಗಿ ದೇವರ ಮೊರೆ ಹೋಗಿದ್ದಾರೆ. ಮೂರು ಪಕ್ಷಗಳ ಕೈ ಹಿಡಿಯುತ್ತಾ ಉಚಿತ ಭರವಸೆಗಳು. ದೆಹಲಿಯಲ್ಲಿ ನಡೀತಿರೋದು ಆಮ್ ಆದ್ಮಿ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಎಂದೇ ಹೇಳಲಾಗ್ತಿದೆ. ಆದರೆ ಕಾಂಗ್ರೆಸ್ ಕೂಡ ಈ ಬಾರಿ ಸರ್ಪ್ರೈಸ್ ರಿಸಲ್ಟ್ ಕೊಡೋ ತವಕದಲ್ಲಿದೆ. ಹೀಗಾಗಿ ಮೂರು ಪಕ್ಷಗಳು ಸಹ ಉಚಿತ ಯೋಜನೆಗಳನ್ನ ನೀಡುವ ಭರವಸೆ ನೀಡಿದೆ. ಸತತ 2 ಚುನಾವಣೆಗಳಲ್ಲಿ ಗೆದ್ದಿರುವ ಆಪ್ ಈ ಬಾರಿ ಹ್ಯಾಟ್ರಿಕ್ ಬಾರಿಸಲು ಉತ್ಸುಕವಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತೆ ಪುಟಿದೇಳಲು ಪ್ಲಾನ್ ಮಾಡ್ತಿದೆ. ಇಂದು ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಶುಕ್ರವಾರ ಅಂದ್ರೆ ಫೆಬ್ರವರಿ 8ರಂದು ಫಲಿತಾಂಶ ಬರಲಿದ್ದು ದೆಹಲಿ ಗದ್ದುಗೆ ಯಾರಿಗೆ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.